ಆಳಂದ ತಾಲೂಕಿನ ಸುಕ್ಷೇತ್ರ ಸರಸಬ್ಬ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ ಶ್ರೀ ರೇವಣಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ನಂತರ ಸಹಸ್ರಾರು ಭಕ್ತರ ಮಧ್ಯೆ ಅಗ್ನಿ ಪ್ರವೇಶ ಮತ್ತು ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಇನ್ನು ಇದೇ ವೇಳೆಯಲ್ಲಿ ನಮ್ಮ ವಾಹಿನಿಯೊಂದಿಗೆ ವೀರಸೋಮೇಶ್ವರ ದೇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ರೇವಣಸಿದ್ದಯ್ಯ ಸ್ವಾಮಿ, ಶಾಂತಪ್ಪ ಎಳ್ಸಂಗಿ, ಶಿವಾನಂದ ಬಕ್ಕರೆ, ಹನುಮಂತ ಎಳ್ಸಂಗಿ, ಶರಣಬಸಪ್ಪ ಬಕ್ಕರೆ, ಚೇತನ್ ನಾಟಿಕರ್ ಸೇರಿದಂತೆ ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ಶರಣಬಸವಪ್ಪ ಆಣಿ ಮರಳಿ ತಗೊಂಡಾಗ ಅಲ್ಲಿ ಅಡಿಗೆ ಮನೆ ಒಳಗ ಮಹಾದೇವಮ್ಮ ಗಂಡ ಮಗನಿಗೆ ಜನ್ಮ ಕೊಡ್ತಾಳೆ. ಯಾವಾಗ ಶರಣಬಸವ ಮದುವೆಯಾಗಿರುವಂತ ಮಹಾದೇವಮ್ಮ ಯಾರ್ಯಾರಿಲ್ಲ, ಕೈ ಹಿಡಿಯವರಿಲ್ಲ, ಸೂಲಗಿತ್ತಿ ಇಲ್ಲ, ಬಾಣತನ ಮಾಡೋರಿಲ್ಲ, ಯಾರು ಕೂಡ ಇಲ್ಲ. ಅಡಿಗೆ ಮನೆ ಒಳಗ ಗಂಡ ಮಗನಿಗೆ ಜನ್ಮ ಕೊಟ್ಟಾಳ. ಮುಂದೆ 5 ದಿವಸಕ್ಕ ಜಂಗಮರನ್ನ ಕರೆಸಿ ಲಿಂಗ ದೀಕ್ಷೆಯನ್ನ ಮಾಡಿ 5 ಲಿಂಗ ಕಟ್ಟಿ 12ನೇ ದಿವಸಕ್ಕ ಆ ಕೂಸಿಗೆ ತೊಟ್ಲಾಗ ಹಾಕ್ತಾರೆ. ಹೆಸರೇನಿತ್ತ ಪ್ರಾರಂಭದಲ್ಲಿ ಗುರುವರಿಯರಾಗಿರುವ ಜಗದ್ಗುರು ರೇವಣಸಿದ್ದೇಶ್ವರ ಸತ್ಸನ್ನಿಧಾನಕ್ಕೆ ನತಮಸ್ತಕನಾಗಿ ಇವತ್ತಿನ ಜಾತ್ರಾ ಮಹೋತ್ಸವ ಅಂಗವಾಗಿ 9 ದಿನಗಳ ಕರೆಂತರವಾಗಿ ಬಹಳ ವೈಭವದಿಂದ ಕಲಬುರಗಿ ಶರಣಬಸವೇಶ್ವರ ಹಾಗೂ ಪುರಾಣ ಹಾಗೂ ಪ್ರವಚನಗಳನ್ನು ನೀವೆಲ್ಲ ಕೇಳುವಂಥವರಾಗಿದ್ದೀವಿ. ಹೇಳುವಂಥ ಶಾಸ್ತ್ರಿಗಳಾಗಿರುವ ಸಂಗಯ್ಯ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಬಹಳ ಶರಣಬಸವೇಶ್ವರದ ಎಲ್ಲ ಲೀಲೆಗಳನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿರುವಂಥವರಾಗಿದ್ದಾರೆ. ಆ 9 ದಿನಗಳ ಜಾತ್ರೆ ಒಳಗಡೆ ಇಲ್ಲಿ ಸೇವಾ ಮಾಡುವಂಥ ಎಲ್ಲ ದಾನಿಗಳಲ್ಲಿ ನಮ್ಮೆಲ್ಲ ಪಂಚ್ ಕಮಿಟಿ ಎಲ್ಲ ಸದಸ್ಯರಲ್ಲಿ ಬಹಳ ಒಂದು ವೈಭವದಿಂದ ನಮ್ಮದೇ ಅನಂತದ ಒಂದು ಜಾತ್ರೆಯನ್ನು ಬಹಳ ಒಂದು ವೈಭವದಿಂದ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಬೆಳಗಿನ ಜಾವ 8 ಗಂಟೆಗೆ ಮಹಾಪಲ್ಲಕ್ಕಿ ಮಠದ ಮುಂಭಾಗದಲ್ಲಿಂದ ಹೋಗುವಂಥದ್ದು ಆಗಿದ್ದು, ಎಲ್ಲರೂ ಮಠದೊಳಗೆ ಬಹಳ ದಾನಿಗಳಾಗಿದ್ದಾರೆ. ಆ ಮಠದೊಳಗೆ ದಾನಿಗಳು ಹೆಂಗೆ ಅದರಪ್ಪ ಅಂತಂದ್ರೆ ಬಹಳ ಒಂದು ವೈಭವದ ಕಾರ್ಯಕ್ರಮ ನಡೆದಿದೆ. ಆ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಪಲ್ಲಕ್ಕಿ ಬಂದು ನಿಂತ ಮ್ಯಾಗ 6 ಗಂಟೆಗೆ ಇವತ್ತಿನ ಸಾಯಂಕಾಲ 6 ಗಂಟೆಗೆ ಅಗ್ನಿ ಪ್ರವೇಶ ಮಾಡಿಕೊಂಡು ಮತ್ತು ಪುನಃ ತಂದು ಈ ಮಹಾಮಠದೊಳಗೆ ಆ ಜಗದ್ಗುರು ರೇವಣಸಿದ್ದೇಶನ ಸನ್ನಿಧಿಯೊಳಗೆ ಬಂದು ಆ ಪಲ್ಲಕ್ಕಿಯನ್ನು ಇಡುವಂಥ ಸಮಯದೊಳಗೆ ಎಲ್ಲ ಭಕ್ತರು ಅಂತಿರ್ತಾರೆ. ಏನಪ್ಪ ಅಂತಂದ್ರೆ ರೇವಣಸಿದ್ದಂದು 600 ವರ್ಷದ ಹಿಂದಿನ ಚರಿತ್ರೆಗಳನ್ನು ಹೇಳ್ತಿರ್ತಾರೆ ನಮ್ಗೆ. ನಾವೇನು ಅವಾಗ ಇದ್ದಿದ್ದಿಲ್ಲ. ಹಾಗಾಗಿ ಯಾರಾದರೂ ಏನೇ ಒಂದು ತೊಂದರೆ ಇತ್ತಂದ್ರೆ ಭೀ ಈ ರೇವಣಸಿದ್ದನ ಸನ್ನಿಧಿನಿಗೆ ಬಂದಿರಪ್ಪ ಅಂತಂದ್ರೆ ಆ ಕಷ್ಟಗಳನ್ನು ದೂರ ಮಾಡುವಂಥ ಆ ಸಂಕಲ್ಪ ಯಾರು ಈಡೇರಿಸಿಕೊಡ್ತಿರಲ್ಲ ಅವರೆಲ್ಲರಿಗೂ ಬಲ್ಲಿ ಆ ರೇವಣಸಿದ್ದ ಕೊಡ್ತಾನಂತ ಮಾತನ್ನು ಹೇಳುತ್ತಾ, ಈ ಜಗತ್ತನ್ನೇ ಸ್ಥಾಪನೆ ಮಾಡಿರುವ ಜಗದ್ಗುರು ರೇವಣಸಿದ್ದೇಶ್ವರ ಹಾಗೂ ರೇಣುಕಾಚಾರ್ಯರು ಒಂದೇ ಸಾರ್ಕೊತ್ತು ಬಂದಾರೆ. ಏನಪ್ಪ ಅಂತಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರ್ಯಾರ. ಹಾಗೂ ಈ ಮಠದೊಳಗಿರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಎಲ್ಲ ನಮ್ಮ ಹಿರೇಮಠದ ಎಲ್ಲ ಬಂದ ಬಳಗಕ್ಕೂ ಏನಪ್ಪ ಅಂತಂದ್ರೆ ಅವರಲ್ಲಿ ಒಂದನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ. ಸತ್ಯಂ ಶಿವಂ. ಮೊದಲಿಗೆ ಗುಡ್ಡದ ದೇವರಾಗಿರ್ತಕ್ಕಂಥ ರೇವಣಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇದೀಗ ತಾನೇ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಿಕೊಂಡು ನಾವೆಲ್ಲ ಬಂದಿದ್ದು, ಎಲ್ಲ ಸರ್ವ ಗ್ರಾಮಸ್ಥರಿಗೂ ಹಾಗೂ ಪೂಜ್ಯರಿಗೂ ಗ್ರಾಮದ ಎಲ್ಲ ಮಾತೆಯರಿಗೂ ಎಲ್ಲರಿಗೂ ನಮ್ಮಿಂದ ನಮ್ಮ ಸರ್ವ ಕಮಿಟಿ ವತಿಯಿಂದ ಧನ್ಯವಾದಗಳು. ಧರ್ಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮಿಂದ ಎಲ್ಲರ ವತಿಯಿಂದ ಧನ್ಯವಾದಗಳು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.